ಎವ್ರಿವನ್, ಇವತ್ತು ನಮ್ಮ ಮನೇಲೆ ಬೆಳೆದಿರುವಂತಹ ತೊಂಡೆಕಾಯಿನ ಹಾರ್ವೆಸ್ಟ್ ಮಾಡಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮನೆ ಹಿಂದ್ಗಡೆ ಒಂದು ಪುಟ್ಟ ತೊಂಡೆಕಾಯಿ ಗಿಡ ಹಾಕಿದ್ದೀವಿ. ಈ ತೊಂಡೆಕಾಯಿ ನಾವು ತುಂಬ ಈ ತರಕಾರಿನ ನಾವು ಪಲ್ಯ ಆಗಿ, ಸಾರಾಗಿ, ಸಾಂಬಾರಾಗಿ ಮಾಡ್ತೀವಿ. ಸೊ ತೊಂಡೆಕಾಯಿ ಅಂದ ತಕ್ಷಣ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ತುಂಬ ಇದೆ. ತೊಂಡೆಕಾಯಿ ತಿನ್ನೋದ್ರಿಂದ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡ್ಬೋದು. ತೊಂಡೆಕಾಯಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಒಳ್ಳೆ ತರಕಾರಿ. ತೊಂಡೆಕಾಯಿ ಒಬೇಸಿಟಿ ಕೂಡ ಕಡಿಮೆ ಮಾಡುತ್ತೆ ಜಾಸ್ತಿ ಬಳಸೋದ್ರಿಂದ. ತೊಂಡೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ಡೈಜೆಷನಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಡೈಜೆಷನ್ ಯಾರು ಪ್ರಾಬ್ಲಮ್ ಇದೆಯೋ ಅವ್ರು ತೊಂಡೆಕಾಯಿನ ಅವರ ದಿನನಿತ್ಯದ ಅಥವಾ ವಾರಕ್ಕೊಮ್ಮೆ ಅಡುಗೆ ಮಾಡ್ಕೊಂಡು ಅವರು ತಿನ್ಬೋದು. ಸೊ ಆಚೆ ಕಡೆ ನಾವು ಈ ತೊಂಡೆಕಾಯಿನ ತರೋದ್ರಿಂದ, ಆ್ಯಕ್ಚುಲಿ ಆಚೆ ಕಡೆ ಎಲ್ಲ ಗಿಡದಲ್ಲೂ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಈ ತರಕಾರಿ ಬೆಳೆಸಬೇಕಾದ್ರೆ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಆದರೆ ಮನೆ ಹಿಂದ್ಗಡೆ ಒಂದು ಪುಟ್ಟ ಗಿಡ ಹಾಕ್ಕೊಂಡ್ರೆ ವಾರಕ್ಕೊಂದ್ಸತಿ ನಮಗೆ 1 kg ಅಷ್ಟು ತೊಂಡೆಕಾಯಿ ನಾವು ಹಾರ್ವೆಸ್ಟ್ ಮಾಡ್ಬೋದು. ಅದಕ್ಕೆ ನೀವು ಎಲ್ಲರೂ ಕೂಡ ಮನೆ ಹತ್ರ, ಮನೆ ಹಿಂದೆ ಪುಟ್ಟದಲ್ಲಿ ಜಾಗ ಇದ್ದರೆ ಅದರಲ್ಲಿ ಒಂದು ಚಿಕ್ಕ ತೊಂಡೆಕಾಯಿ ಗಿಡನ ಹಾಕ್ಕೊಂಡ್ರೆ ನೀವು ವಾರಕ್ಕೊಮ್ಮೆ ನಿಮಗೆ ಅಡುಗೆಗೆ ಎಷ್ಟು ಬೇಕಾಗುತ್ತೋ ವಾರಕ್ಕೊಮ್ಮೆ ಈ ತೊಂಡೆಕಾಯಿ 1-1.5 kg ಅಷ್ಟು ಬಿಡುತ್ತೆ. ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ನೋಡಿ, ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀವಿ ಈಗಾಗಲೇ. ಇದರಲ್ಲೇ 1 kg 1.5 kg ಅಷ್ಟಿದೆ. ಸೊ ಇದನ್ನು ಎಲ್ಲ ಕೊಯ್ದುಬಿಟ್ಟು ಈಗ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಟ್ರೈ ಮಾಡಿ.